ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಡಿಕೆ ಕ್ಯಾಬಿನೆಟ್ ನಲ್ಲಿ ಸಚಿವರಾಗ್ತಾರಾ ಸಿದ್ದರಾಮಯ್ಯ ಆಪ್ತ? ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರ್ಗೆ ಒಲಿಯುತ್ತಾ ಸ್ಥಾನ? ಸಿದ್ದರಾಮಯ್ಯ ಅಸಮಾಧಾನಕ್ಕೆ ಮದ್ದು ಅರಿಯುತ್ತಾ? ಹಾಗಾದ್ರೆ ಸಿದ್ದರಾಮಯ್ಯ ಆಪ್ತರಿಗೆ ಮಣೆ ಹಾಕಿ ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನ ಹೋಗಲಾಡಿಸುವ ಪ್ರಯತ್ನ ಮಾಡ್ತಾ ಇದೆಯಾ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಅಥವಾ ಹೈಕಮಾಂಡ್ ಅಂತ? ಸಚಿವ ಸಂಪುಟ ರಚನೆ ವೇಳೆ ಸಿದ್ದರಾಮಯ್ಯ ಆಪ್ತರ ಕಡೆಗಣನೆ ಮಾಡಲಾಗಿತ್ತು. ಇದರಿಂದ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ. ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಬರಲಿಲ್ಲ, ಅಂತರ ಕಾಪಾಡಿಕೊಂಡಿದ್ದಾರೆ. ಇನ್ನು ತಾವು ಸೂಚಿಸಿದ ಹೆಸರು ಕೈ ಬಿಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರಿಗೆ ಭಾರಿ ಅಸಮಾಧಾನ ಇದೆ. ಇತ್ತ ಸಿದ್ದರಾಮಯ್ಯ ಆಪ್ತನಿಂದ ಸಂಪುಟ ಸೇರೋ ವಿಶ್ವಾಸ. ಉತ್ತರ ಕರ್ನಾಟಕ ಕುರುಬ ಸಮಾಜಕ್ಕೆ ಸಚಿವ ಸ್ಥಾನ ಕೊಡುತ್ತಾ ಹೈಕಮಾಂಡ್? ಹಾಗಾದ್ರೆ ಸಿದ್ದು ದೆಹಲಿ ಪ್ರವಾಸದ ಬಳಿಕ ಆಪ್ತನ ವಿಶ್ವಾಸದ ಮಾತುಗಳು ಇವು. ಸಚಿವ ಸ್ಥಾನವನ್ನ ಹೈಕಮಾಂಡ್ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಿವಣ್ಣನವರ್. ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್ ಈ ರೀತಿಯಾಗಿ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಅಸಮಾಧಾನವನ್ನ, ಅವರ ಕೋಪವನ್ನ ತಣಿಸುವಂತ ಕೆಲಸವನ್ನ ಹೈಕಮಾಂಡ್ ಈ ರೀತಿಯಾಗಿ ಮಾಡುತ್ತಾ ಅಂತ? ಇದ್ರ ಬಗ್ಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಶಿವಣ್ಣನವರವ್ರನ್ನೇ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು, ಎಷ್ಟು ಭರವಸೆ ವ್ಯಕ್ತಪಡಿಸಿದ್ದಾರೆ ಕೇಳೋಣ. ರಾಜ್ಯದ ಮುಂಗಾರು ಅಧಿವೇಶನ ಆರಂಭವಾಗಿ ಒಂದು ವಾರ ಕಳೀತಾ ಬಂದಿದೆ, ಆದರೂ ಕೂಡ ಯಾವುದೇ ರೀತಿಯಾದಂಥ ಚರ್ಚೆಗಳಾಗ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಶಾಸಕರಂತ ಶಿವಣ್ಣವರು ಸರ್ ಇದ್ದಾರೆ. ಸರ್, ಇವತ್ತು ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳಾಗಬೇಕು, ಬರಗಾಲ ಚರ್ಚೆ ಆಗಬೇಕು, KPSC ಅಕ್ರಮ ಎಲ್ಲವೂ ಕೂಡ ಚರ್ಚೆ ಆಗಬೇಕು. ಆದರೆ ಬಿಜೆಪಿ ಪಟ್ಟು ಹಿಡಿದಿದೆ ನಾಗೇಂದ್ರ ಅವರು ರಾಜೀನಾಮೆಗೆ. ಇದು ಕಳೆದ 5 ದಿನಗಳಿಂದ ನಮ್ಮ ವಿರೋಧ ಪಕ್ಷದ ನಾಯಕರು BJPಯವರು ಈ ಥರ ಸದನದ ವೇಳೆಯನ್ನು ವ್ಯಯ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ಜನರಿಗೆ ನಾವು ದೊಡ್ಡ ಮೋಸ ಮಾಡ್ದಂಗೆ ಆಕೈತಿ. ಇದೊಂದು ದೊಡ್ಡ ತಪ್ಪು. ನಮಗೆ ಚರ್ಚೆ ಮಾಡಲಿಕ್ಕೆ ಭಾಳಷ್ಟು ವಿಷಯ ಅದಾವೆ. ಯಾಕಂದರೆ ಇವತ್ತು ನಮ್ಮ ರಾಜ್ಯ ಬರಗಾಲಕ್ಕೆ ಈಡಾಗೈತಿ, ತುತ್ತಾಗೈತಿ. ರೈತರು ಬೆಳೆ ಕಳೆದುಕೊಳ್ತಾ ಇದ್ದಾರೆ. ದನಕರುಗಳಿಗೆ ಕುಡಿ ನೀರಿನ ಸಮಸ್ಯೆ ಐತಿ, ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಐತಿ, ಉದ್ಯೋಗದ ಸಮಸ್ಯೆ ಐತಿ. ಇವೆಲ್ಲ ಸಮಸ್ಯೆಗಳ ಬಗ್ಗೆ ರಾಜ್ಯದ ಜನರ ಸಲುವಾಗಿ ನಾವು ಚರ್ಚೆ ಮಾಡಿದ್ರೆ ಒಂದು ಉತ್ತಮವಾದಂಥ ನಿರ್ಣಯ ಹೊರಗೆ ಬರ್ತಿತ್ತು. ಕೇಂದ್ರನೂ ಕೂಡ ಕೊಡ್ಲಿಕ್ಕೆ ಮುಂದೆ ಬರ್ತಿತ್ತು, ರಾಜ್ಯನೂ ಕೂಡ ಕೊಡ್ತಿತ್ತು. ಇಂಥವೆಲ್ಲ ಅವಕಾಶಗಳನ್ನು ಈ ಥರ ಮಾಡೋದ್ರಿಂದ ನಾವು ರಾಜ್ಯದ ಜನರಿಗೆ ಮೋಸ ಮಾಡ್ದಂಗೆ ಆಕೈತಿ. ಅದಕ್ಕೆ ಅವರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ದಯಮಾಡಿ ಈ ಹೋರಾಟವನ್ನು ಹಿಂದೆ ತೆಗೆದುಕೊಂಡು ಒಬ್ಬ ಮಂತ್ರಿಯ ರಾಜೀನಾಮೆಯಿಂದ ಏನೂ ಸಾಧನೆ ಮಾಡೋಕ್ಕಾಗಿಲ್ಲ. ಮತ್ತು ಕೋರ್ಟ್ನಲ್ಲಿ ಅವರು ಆರೋಪಿ ಅಂತ ಸಾಬೀತಾಗಿಲ್ಲ. ಇಂಥ ಸಂದರ್ಭದೊಳಗೆ ಅವ್ರು ರಾಜೀನಾಮೆ ಕೇಳ್ತಕ್ಕಂಥದ್ದು ಭಾಳ ದೊಡ್ಡ ತಪ್ಪು. ಅದಕ್ಕೆ ದಯಮಾಡಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ಉತ್ತಮವಾದಂಥ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಲಿಕ್ಕೆ ಅವ್ರು ಮನಸ್ಸು ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾರೆ. ಸರ್, ಕೋಟ್ಯಾಂತರ ರೂಪಾಯಿ ಖರ್ಚು ಆಗ್ತಾಯಿದೆ, ರಾಜ್ಯದ ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ, ಆದರೂ ಕೂಡ ಬಿಜೆಪಿಯವರು ಹಠ ಬಿಡ್ತಾ ಇಲ್ಲ. ಅವ್ರಿಗೆ ಇದೆಲ್ಲದೂ ಗೊತ್ತೈತಿ. ದಿವ್ಸಕ್ಕೆ ಇಷ್ಟು ದುಡ್ಡು ಖರ್ಚಾಕೈತಿ ಅನ್ನೋದು ಕೂಡ ಗೊತ್ತೈತಿ ಅವರಿಗೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅವರು ಆಡಳಿತ ಮಾಡಿರ್ತಕ್ಕಂಥವ್ರು ಅನುಭವಸ್ಥರದಾರ. ಇದು ಯಾವುದೋ ಒಂದು ಸಣ್ಣ ರಾಜಕೀಯ ಮಾಡೋದ್ರ ಸಲುವಾಗಿ ಹೊರಟಿದ್ದಾರಲ್ಲ ಹೊರತು ಇದರಿಂದ ಏನು ದೊಡ್ಡ ಸಾಧನೆ ಅಂಕರು ಆಗೋದಲ್ಲ. ಇದರಿಂದ ರಾಜ್ಯದ ಜನರಿಗೆ ಮೋಸ ಮಾಡ್ದಂಗೆ ಆಕೈತಿ. ಸರ್, ಈಗ ಒಂದು ನಿಮ್ಮ ಹೆಸರು ಸಚಿವ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯ ಅವರು ನಿಮ್ಮ ಹೆಸರು ಸೂಚನೆ ಮಾಡಿದರು. ಈಗ ಮೊನ್ನೆ ಕೂಡ ಹೈಕಮಾಂಡ್ ನಾಯಕರಿಗೆ ಭೇಟಿಯಾಗಿದ್ದಾರೆ. ಇನ್ನೊಂದು ಸ್ಥಾನ ಖಾಲಿ ಇದೆ ಸರ್, ಅದನ್ನು ಭರ್ತಿ ಮಾಡಿದರೆ ನಿಮ್ಗೆ ಕೊಡಬೇಕು. ಇನ್ನೊಂದು ಸ್ಥಾನ ಖಾಲಿ ಇರ್ತಕ್ಕಂಥದ್ದು ಒಬ್ಬ ಮಹಿಳೆಗೆ ತುಂಬಕ್ಕಂತಕ್ಕಂಥದ್ದು ಐತಿ. ಹೀಗಿರುವಾಗ ಅದು ಹೈಕಮಾಂಡ್ನವ್ರು ಯಾವ ಥರ ನಿರ್ಣಯ ತಗೊಂತಾರೋ ನನಗೆ ಗೊತ್ತಿಲ್ಲ. ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯರು ನಾನು ಪರವಾಗಿ ಹೈಕಮಾಂಡ್ಗೆ ಒತ್ತಾಯ ಮಾಡ್ಯಾರ. ಉತ್ತರ ಕರ್ನಾಟಕದ ಭಾಗಕ್ಕೆ ನಮ್ಮ ಸಮಾಜಕ್ಕೆ ಒಬ್ಬರಿಗೆ ಕೊಡಲೇಬೇಕು, ಅದು ಶಿವಣ್ಣವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ಯಾರ.
ಅದು ಇವತ್ತಿಲ್ಲ ನಾಳೆ ನಮ್ಮ ಮನವಿ ಈಡೇರ್ಬೋದು ಅಂತಕ್ಕಂಥ ವಿಶ್ವಾಸ ಐತಿ. ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಅಸಮಾಧಾನ ಹೊಂದಿದ್ದಾರೆ ನಿಮಗೆ ಕೊಟ್ಟಿಲ್ಲ ಅಂತ ಹೇಳಿ. ಆ ಥರ ಅಸಮಾಧಾನೇನಿಲ್ಲ. ಪಕ್ಷದ ಚಟುವಟಿಕೆಯಿಂದ ಅವರೇನು ಹಿಂದಿಲ್ಲ. ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಕಾಳಜಿ ಐತಿ. ಮತ್ತು ಇಲ್ಲೇ ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ 2 ಸಲ ಬಂದು ಹೋಗ್ಯಾರ, ಬರ್ತಾರೆ, ಅವ್ರದ್ದೇನು ಅಸಮಾಧಾನ ಇಲ್ಲ. ಒಂದು ಉತ್ತರ ಕರ್ನಾಟಕಕ್ಕೆ ನಮ್ಮ ಸಮಾಜಕ್ಕೆ ಕೊಡಿಸ್ಬೇಕನ್ನೋದೇನು ಅವ್ರ ಒತ್ತಾಯ ಐತಲ್ಲ, ಅದು ಖಂಡಿತ ನಿಜಕ್ಕೂ ಕೂಡ ನಾನು ಗೌರವಿಸ್ತೇನೆ. ಅವರ ಏನು ಒತ್ತಾಯ ಐತಲ್ಲ, ಆ ಒತ್ತಾಯ ಇವತ್ತಿಲ್ಲ ನಾಳೆ ಹೈಕಮಾಂಡ್ ಗೌರವಿಸ್ತೈತಿ, ಕೊಡ್ತೈತಿ ಅಂತಕ್ಕಂಥದ್ದು ವಿಶ್ವಾಸ ಐತೆ ನಮ್ಗೆ. ನಿಮಗೆ ಈಗ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಭರವಸೆ ಇದೆ. ಯಾಕಂದರೆ ಈಗ ಒಂದು ಸ್ಥಾನ ಖಾಲಿ ಇದೆ, ಅದನ್ನು ಬದಲಾವಣೆ ಮಹಿಳೆಯರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಬದಲಾವಣೆ ಮಾಡಿ ಏನಾದರೂ ಕೊಡುವಂಥ ಸಾಧ್ಯತೆ ಇದೆ ಅನ್ಸುತ್ತೆ. ಅದು ನನಗೆ ಮಾಹಿತಿ ಇಲ್ಲ ರೀ, ಅದೇನಿದ್ರು ಹೈಕಮಾಂಡ್ ತೆಗೆದುಕೊಂಡು ನಿರ್ಧಾರಕ್ಕೆ ನೀವು ಬದ್ಧರ. ಓಕೆ, ಅದಕ್ಕೆ ಭದ್ರದ. ಹೈಕಮಾಂಡ್ ನಿರ್ಣಯಕ್ಕೆ ಭದ್ರದ. ಇದಿಷ್ಟು ಹಿರಿಯ ಶಾಸಕರಾಗಿರುವಂಥ ಶಿವಣ್ಣವರ ಮಾತು. ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರಾಗಿದ್ದೇವೆ. ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗಕ್ಕೆ ಮತ್ತು ಕುರುಬ ಸಮಾಜಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ರು. ಆ ಒಂದು ಆಸೆ ವಿಶ್ವಾಸ ನಮಗೂ ಇದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.